ದೆಹಲಿಗೆ ಹೋಗಲು ಡಿಕೆಶಿ ಬುಕ್ ಮಾಡಿದ್ದ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ರಾತ್ರಿ 7:40ಕ್ಕೆ ಏರ್ ಇಂಡಿಯಾ ಟಿಕೆಟ್ ಬುಕ್ ಮಾಡಿದ್ರು ಡಿಕೆಶಿ. ದಿಢೀರ್ ದೆಹಲಿ ಪ್ರಯಾಣವನ್ನ ಡಿಕೆ ಶಿವಕುಮಾರ್ ರದ್ದುಗೊಳಿಸಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಏಕಾಏಕಿ ಮುಂದೂಡಿಕೆಯಾಗಿದೆ. ವರಿಷ್ಠರ ಜೊತೆ ಚರ್ಚೆಗಾಗಿ ದೆಹಲಿಗೆ ಡಿಕೆಶಿ ಹೊರಟಿದ್ರು. ಪ್ರವಾಸ ರದ್ದು ಮಾಡಲಾಗಿದೆ. ಹೈಕಮಾಂಡ್ ಕರೆ ಬಂದ ನಂತರ ಡಿಕೆಶಿ ದೆಹಲಿಗೆ ಹೋಗೋ ಸಾಧ್ಯತೆಗಳಿದೆ. ದೆಹಲಿಗೆ ಹೋಗಲು ಬುಕ್ ಮಾಡಿದ್ದ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇಂದು ರಾತ್ರಿ 7:40ಕ್ಕೆ ಏರ್ ಇಂಡಿಯಾ ಟಿಕೆಟ್ ಬುಕ್ ಮಾಡಿದ್ರು ಡಿಕೆಶಿ. ದಿಢೀರ್ ದೆಹಲಿ ಪ್ರಯಾಣವನ್ನ ಡಿಕೆಶಿ ರದ್ದುಗೊಳಿಸಿದ್ದಾರೆ. ದೆಹಲಿ ಪ್ರವಾಸವನ್ನ ಏಕಾಏಕಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೂಡಿದ್ದಾರೆ. ವರಿಷ್ಠರ ಜೊತೆ ಚರ್ಚೆಗಾಗಿ ದೆಹಲಿಗೆ ಹೊರಟಿದ್ರು ಡಿಕೆಶಿ. ಹೈಕಮಾಂಡ್ ಕರೆ ಬಂದ ನಂತರ ಡಿಕೆಶಿ ದೆಹಲಿಗೆ ಹೋಗೋ ಸಾಧ್ಯತೆಗಳಿದೆ. 7:40ಕ್ಕೆ ಏರ್ ಇಂಡಿಯಾ ಫ್ಲೈಟ್ ಮೂಲಕ ಹೋಗಬೇಕಿತ್ತು ದೆಹಲಿಗೆ ಡಿಕೆಶಿ. ಆದ್ರೆ ದಿಢೀರ್ ಅಂತ ಡಿಕೆಶಿ ತಮ್ಮ ಫ್ಲೈಟ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹೈಕಮಾಂಡ್ ಕರೆ ಬಂದ ನಂತರ ಹೋಗೋ ಸಾಧ್ಯತೆಗಳಿದೆ. ದೆಹಲಿಗೆ ಹೋಗಲು ಡಿಕೆಶಿ ಬುಕ್ ಮಾಡಿದ್ದಂತಹ ಟಿಕೆಟ್ ಏಕಾಏಕಿ ಕ್ಯಾನ್ಸಲ್ ಆಗಿದೆ. ವರಿಷ್ಠರ ಜೊತೆ ಚರ್ಚೆಗಾಗಿ ದೆಹಲಿಗೆ ಪ್ರಯಾಣ ಬೆಳೆಸೋರಿದ್ರು ಡಿಕೆ ಶಿವಕುಮಾರ್. ಆದ್ರೆ ಈಗ ಹೈಕಮಾಂಡ್ ಕರೆ ಬಂದ ಮೇಲೆ ದೆಹಲಿಗೆ ಹೋಗೋ ಸಾಧ್ಯತೆಗಳಿದೆ. ದಿಢೀರ್ ದೆಹಲಿ ಪ್ರಯಾಣ ರದ್ದಾಗಿದ್ರಿಂದ ಸಾಕಷ್ಟು ಕುತೂಹಲ ಹೆಚ್ಚಾಗಿದೆ. ವರಿಷ್ಠರ ಜೊತೆ ಚರ್ಚೆಗೋಸ್ಕರ ದೆಹಲಿಗೆ ಹೊರಡೋರಿದ್ರು ಡಿಕೆ ಶಿವಕುಮಾರ್. 7:40ಕ್ಕೆ ಹೋಗ್ಬೇಕಿತ್ತು. ಆದ್ರೀಗ ದಿಢೀರ್ ಟಿಕೆಟ್ ಬುಕ್ ಕ್ಯಾನ್ಸಲ್ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಯಾಕಾಗಿ ಸಡನ್ ಆಗಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿರೋದು, ಏನೆಲ್ಲ ಅಪ್ಡೇಟ್ಸ್ ಇದೆ ವಿದ್ಯಾ? ವಿನುತಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಈ ರೀತಿಯಾಗಿ ಟಿಕೆಟ್ ಗಳನ್ನ ಬುಕ್ ಮಾಡಿರುವಂತಹ ಉದಾಹರಣೆಗಳಿವೆ. ಅದೇ ರೀತಿಯಾಗಿ ಅವರು ಬುಕ್ ಮಾಡಿದಂತಹ ಟಿಕೆಟ್ ಏನಿದೆ ಅದರಂತೆ ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿಗಳು ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಆದ್ರೆ ಸಾಕಷ್ಟು ಬಾರಿ ಅದನ್ನ ಕ್ಯಾನ್ಸಲ್ ಮಾಡಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಬಳಿ ಇದೆ. ಸೊ ಅದೇ ರೀತಿಯಾಗಿ ಸಡನ್ ಆಗಿ ಇವತ್ತು ದೆಹಲಿಗೆ ಹೊರಡೋದಿಕ್ಕೆ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದಂತೂ ನಿಜ. ಆದ್ರೆ ಟಿಕೆಟ್ ಬುಕ್ ಆದ ನಂತರ ಈಗ ಸಡನ್ ಆಗಿ ಅವರು ಕ್ಯಾನ್ಸಲ್ ಮಾಡ್ಕೊಂಡಿರುವಂತದ್ದು, ದೆಹಲಿಗೆ ಹೋಗದೆ ಮನೆಯಲ್ಲೇ ಉಳಿದಿರುವಂತದ್ದು ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಮಧ್ಯಾಹ್ನ ತಾನೇ ಡಿಕೆ ಸುರೇಶ್ ಅವರು ದೆಹಲಿಗೆ ಹೋಗಿದ್ರು. ಸಡನ್ ಆಗಿ ಅವರು ಕೂಡ 2 ಗಂಟೆ ಫ್ಲೈಟ್ ನಲ್ಲಿ ದೆಹಲಿಗೆ ಹೋದ್ರು. ಸಂಜೆ ಡಿಕೆ ಶಿವಕುಮಾರ್ ಅವರು ಕೂಡ ಟಿಕೆಟ್ ಬುಕ್ ಮಾಡಿದಂತಹ ಬೆನ್ನಲ್ಲೇ ಅವರಿಗೆ ಹೈಕಮಾಂಡ್ ನಿಂದ ಏನಾದ್ರೂ ಸೂಚನೆ ಬಂದಿರಬಹುದಾ ಅಥವಾ ಹೈಕಮಾಂಡ್ ಭೇಟಿಗೆ ಹೋಗೋದಿಕ್ಕೆ ಡಿಕೆ ಶಿವಕುಮಾರ್ ಅವರು ತಯಾರಿಯನ್ನ ನಡೆಸ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ದೊರಕಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾಗಿ ದೆಹಲಿಗೆ ಹೋಗಲ್ಲ ಅಂತ ಹೇಳಿ ಅವರು ಮನೆಯಲ್ಲೇ ಉಳಿದಿರುವಂತದ್ದು ಸದ್ಯಕ್ಕೆ ಕುತೂಹಲ ಮುಟ್ಟಿರುವಂತದ್ದು. ಆದ್ರೆ ಯಾಕೆ ಅವರು ಕ್ಯಾನ್ಸಲ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇನ್ನೂ ಕೂಡ ದೊರೆತಿಲ್ಲ. ಆದ್ರೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಸಿಗದೇನೂ ಇರಬಹುದು ಅಥವಾ ಬೇರೆ ಕೆಲಸಗಳ ನಿಮಿತ್ತ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ದೆಹಲಿಗೆ ಹೋಗ್ತಾ ಇರ್ತಾರೆ. ಸೊ ಈ ಕಾರಣಕ್ಕಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗದೆ ಇರೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಇನ್ನಷ್ಟೇ ತಿಳಿಬೇಕಾಗಿದೆ ವಿನುತಾ. ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ದೆಹಲಿಗೆ ಬಂದಿಳಿದ ಡಿಕೆ ಶಿವಕುಮಾರ್ ಸೋದರ ಡಿಕೆ ಸುರೇಶ್ ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆಗಾಗಿ ದೆಹಲಿಗೆ ಡಿಕೆ ಸುರೇಶ್ ಹೋಗಿದ್ದಾರೆ. ಭಾನುವಾರದ ಸಭೆಗೂ ಮುನ್ನ ವರಿಷ್ಠರ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆಗಳಿದೆ. ರಾಜಕೀಯ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಲ್ಲ ಅಂತ ಡಿಕೆ ಸುರೇಶ್ ಹೇಳಿರೋದು ಈ ವೇಳೆ. ಯಾವುದೇ ಸಮಸ್ಯೆ ಇದ್ರೂ ಮುಖ್ಯಮಂತ್ರಿ ಉತ್ತರಿಸ್ತಾರೆ, ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸೋದರ ಡಿಕೆ ಸುರೇಶ್ ಸದ್ಯ ದೆಹಲಿಗೆ ತೆರಳಿದ್ದಾರೆ. ಭಾನುವಾರದ ಸಭೆಗೂ ಮುನ್ನ ವರಿಷ್ಠರ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆಗಾಗಿ ಡಿಕೆ ಸುರೇಶ್ ದೆಹಲಿಗೆ ತೆರಳಿದ್ದಾರೆ. ರಾಜಕೀಯದ ವಿಷಯದ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅಂತ ಡಿಕೆ ಸುರೇಶ್ ಹೇಳಿರೋದು. ಯಾವುದೇ ಸಮಸ್ಯೆ ಇದ್ರೂ ಅದ್ರ ಬಗ್ಗೆ ಮುಖ್ಯಮಂತ್ರಿ ಉತ್ತರಿಸ್ತಾರೆ, ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸೋದರ ಡಿಕೆ ಸುರೇಶ್ ದೆಹಲಿ ತೆರಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.